ಸೊ ಆತ್ಮೀಯ ವೀಕ್ಷಕರೇ, ಇವತ್ತಿನ ನಿಫ್ಟಿ ಚಾರ್ಟ್ ಈ ರೀತಿ ಇದೆ. ಸೊ ನೆನ್ನೆ ಡಿಸ್ಕಸ್ ಮಾಡ್ದಂಗೆ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಯ್ತು. ಸೊ ನಾನು ಹೇಳ್ದಂಗೆ ಇಲ್ಲಿ ಹೈ ಬ್ರೇಕ್ ಆಯ್ತು 21 ಅಲ್ಲಿ. ಇಲ್ಲಿ 21 ಅಲ್ಲಿ ಹೈ ಬ್ರೇಕ್ ಆಯ್ತು. ಹೈ ಬ್ರೇಕ್ ಆಗಿ ಇದು ಕ್ರಾಸ್ ಓವರ್, ಬೆರ್ಲಿಶ್ ಕ್ರಾಸ್ ಓವರ್ ಆಗ್ಲಿಲ್ಲ, ಮತ್ತೆ ಬೇರಿಶ್ ಕ್ರಾಸ್ ಓವರ್ ಆಯ್ತು. ಇಲ್ಲಿ ಲೋ ಬ್ರೇಕ್ ಆಯ್ತು, ಮತ್ತೆ 21 ಅಲ್ಲಿ ಲೋ ಬ್ರೇಕ್ ಆಯ್ತು. 21 ಅಲ್ಲಿ ಲೋ ಬ್ರೇಕ್ ಆದ್ಮೇಲೆ ಮಾರ್ಕೆಟ್ ನೆಕ್ಸ್ಟ್ ಡೇ ಏನಾಯ್ತು, ಗ್ಯಾಪ್ ಡೌನ್ ಓಪನಿಂಗ್ ಆಯ್ತು. ಗ್ಯಾಪ್ ಡೌನ್ ಓಪನಿಂಗ್ ಆಯ್ತು, 1:1 ರಿಸ್ಕ್ ರಿವಾರ್ಡ್ ಅಚೀವ್ ಆಗಿದೆ. ಮತ್ತೆ ಗ್ಯಾಪ್ ಡೌನ್ ಓಪನಿಂಗ್ ಆಗಿ ಏನಾಯ್ತು, ಮಾರ್ಕೆಟ್ ಮತ್ತೆ 50 EMA ಕಡೆ ಹೋಯ್ತು. 50 EMA ಕಡೆ ಹೋಯ್ತು. 50 EMA ಕಡೆ ಹೋದಾಗ ಏನಾಯ್ತು, ಇಲ್ಲಿ ಹೈ ಬ್ರೇಕ್ ಆಯ್ತು. 21 EMA ನಲ್ಲಿ ಹೈ ಬ್ರೇಕ್ ಆಯ್ತು. 21 EMA ನಲ್ಲಿ ಹೈ ಬ್ರೇಕ್ ಆಯ್ತು. ಹೈ ಬ್ರೇಕ್ ಆದ್ಮೇಲೆ ಮತ್ತೆ 21 EMA ಲೋ ಬ್ರೇಕ್ ಆಯ್ತು. ಸೊ ಇವತ್ತಿನ ಟ್ರೇಡ್, ಇವತ್ತು 21 EMA ಲೋ ಬ್ರೇಕ್ ಆಯ್ತು. 25th of April 21 EMA ನಲ್ಲಿ ಲೋ ಬ್ರೇಕ್ ಆಯ್ತು. ಸೊ ಇದೇನಾಯ್ತು, ಇದು ಕ್ರಾಸ್ ಓವರ್ ಕ್ಯಾಂಡಲ್ ಆಯ್ತು. ಕ್ರಾಸ್ ಓವರ್ ಕ್ಯಾಂಡಲ್ ಆಯ್ತು. ಇದು ಎಂಟ್ರಿ ಕ್ಯಾಂಡಲ್ ಆಯ್ತು. ಇದು ಎಂಟ್ರಿ ಕ್ಯಾಂಡಲ್ ಆಯ್ತು. ಇದು ಎಂಟ್ರಿ ಕ್ಯಾಂಡಲ್ ಆಯ್ತು. ಸೊ ಈ ಕ್ಯಾಂಡಲ್ ಎಂಟ್ರಿ ಕ್ಯಾಂಡಲ್ ಆಯ್ತು. ಸೊ ಕ್ರಾಸ್ ಓವರ್ ಕ್ಯಾಂಡಲ್ ಹೈ ಇರೋದು, ಕ್ರಾಸ್ ಓವರ್ ಕ್ಯಾಂಡಲ್ ಹೈ ಸ್ಟಾಪ್ ಲಾಸ್ ಆಗುತ್ತೆ. ಸೊ ಇದು ಸ್ಟಾಪ್ ಲಾಸ್ ಆಯ್ತು. ನಾನು 1:1 ಟಾರ್ಗೆಟ್ ಸೆಟ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ 1126 ಟಿಕ್ಸ್ ಸ್ಟಾಪ್ ಲೆವೆಲ್. ಎಷ್ಟು ಟಿಕ್ಸ್ ಇದೆ, 1126 ಅಷ್ಟೇ ಟಿಕ್ಸ್ ಪ್ರಾಫಿಟ್ ಲೆವೆಲ್ ಸೆಟ್ ಮಾಡ್ತಾ ಇದ್ದೀನಿ. ಸೊ ಟಿಕ್ ಸೆಟ್ ಆಯ್ತು. ಸೊ ಇಲ್ಲಿ 1:1 ರಿಸ್ಕ್ ರಿವಾರ್ಡ್ ಅಚೀವ್ ಆಯ್ತು. ಒಂದು ಪುಲ್ ಬ್ಯಾಕ್ ಬಂತು, 21 ವರೆಗೂ ಪುಲ್ ಬ್ಯಾಕ್ ಬಂದು ಮತ್ತೆ 1:1 ರಿಸ್ಕ್ ರಿವಾರ್ಡ್ ಅಚೀವ್ ಆಯ್ತು. 1:1 ರಿಸ್ಕ್ ರಿವಾರ್ಡ್ ಅಚೀವ್ ಆಯ್ತು. ಸೊ ನಾಳೆ ಮತ್ತೆ ಇಲ್ಲಿ ಕಾರ್ನರ್ ಅಲ್ಲಿ ಎಂಡ್ ಅಲ್ಲಿ ಹೈ ಬ್ರೇಕ್ ಆಯ್ತು. 21 ಅಲ್ಲಿ ಹೈ ಬ್ರೇಕ್ ಆಗಿ ಮತ್ತೆ ಇಲ್ಲಿ ಇನ್ನೊಂದು ಕ್ಯಾಂಡಲ್ ಬರ್ಬೇಕು. 21 ಅಲ್ಲಿ ಇನ್ನೊಂದು ಕ್ಯಾಂಡಲ್ ಲೋ ಬ್ರೇಕ್ ಆದ್ರೆ ಕೆಳಗೆ ಹೋಗೋ ಪಾಸಿಬಿಲಿಟಿ ಇರುತ್ತೆ, ಇಲ್ಲಾಂದ್ರೆ ಮೇಲೆ ವಾಪಸ್ 50ಗೆ ಹೋಗೋ ಪಾಸಿಬಿಲಿಟಿ ಇರುತ್ತೆ. ಮೇಲೆ 50ಗೆ ಹೋಗೋ ಪಾಸಿಬಿಲಿಟಿ ಇರುತ್ತೆ, ಇದೆ 50ಗೆ ಹೋಗೋ ಪಾಸಿಬಿಲಿಟಿ ಇರುತ್ತೆ, ಇದೆ. ಸೊ ಇವತ್ತು ಕೂಡ 1:1 ರಿಸ್ಕ್ ರಿವಾರ್ಡ್ ಅಚೀವ್ ಆಯ್ತು. ನೆನ್ನೆ ಕೂಡ 1:1 ರಿಸ್ಕ್ ರಿವಾರ್ಡ್ ಅಚೀವ್ ಆಗಿತ್ತು ಇಲ್ಲಿ. ಇವತ್ತು ಕೂಡ 1:1 ರಿಸ್ಕ್ ರಿವಾರ್ಡ್ ಅಚೀವ್ ಆಗಿದೆ. ಇವತ್ತು ಕೂಡ 1:1 ರಿಸ್ಕ್ ರಿವಾರ್ಡ್ ಅಚೀವ್ ಆಯ್ತು.